ಬೆಳೆನಾ? ಮೇಡಮ್ ಅವರು ಹೇಳಿ ಮೇಡಮ್. ಗೌಡ್ರೆ ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಮೇಡಮ್? ಇಲ್ಲ ಗೌಡ್ರೆ, ನೀವು ಇಷ್ಟೊಂದು ಬೆಲೆ ಬಾಳೋ ಗಿಫ್ಟ್ ಕೊಟ್ಬಿಟ್ಟಿದ್ದೀರಾ. ಮೇಡಮ್, ನೀವು ಎಷ್ಟೇ ಆದರೂ ಒಂದು ಮಗಿನ ತಾಯಿ. ಕಷ್ಟ ಅಂತ ಬಂದಾಗ ಮನೇಲಿ ಚಿನ್ನ ಇದ್ರೆ ಒಳ್ಳೇದೇ ಮೇಡಮ್, ಇಟ್ಟಿರಿ. ಇಲ್ಲ ಗೌಡ್ರೆ, ಈ ಗಿಫ್ಟ್ ನನಗೆ ಬೇಡ, ನೀವು ವಾಪಸ್ ತೊಗೊಂಬಿಡಿ. ಮೇಡಮ್, ಉಡುಗೊರೆ ಕೊಟ್ಮೇಕೆ ವಾಪಸ್ ತಗಂದರೆ? ನೀವೊಂದು ಕೆಲಸ ಮಾಡಿ, ಈಗ ನೀವು ಹಾಕಿದ್ರಿ, ನಿಮ್ಮ ಮಗಳು ದೊಡ್ಡವಳೆ ಆದ್ಮೇಲೆ ಅವಳು ಕೊಟ್ಬಿಡಿ. ಗೌಡ್ರೆ ಮೇಡಮ್, ನಿಮ್ಮ ಉದ್ದಬ್ಬ ಅಂತ ನೋಡಕ್ ಬಂದಿ, ನಿಮ್ ನೋಡಕ್ಕಾಗ್ಲಿಲ್ಲ. ಈಗ ನಾನು ಕೊಡೋ ಉಡುಗೊರೆನೂ ಬೇಡ ಅಂದ್ರೆ ನಂಗೆ ಬೇಜಾರಾಗೋದಿಲ್ವೇ? ನೀವೇ ಯೋಚನೆ ಮಾಡಿ. ಸರಿ ಗೌಡ್ರೆ, ಆದರೆ ನಾನು ಈ ಬಳೆಗಳನ್ನ ಈಗ ಹಾಕೊಳ್ಳಲ್ಲ. ನೀವು ಸಿಗ್ತೀರಲ್ಲ ಆವಾಗ ನಿಮ್ಮ ಮುಂದೆನೇ ಹಾಕೋತೀನಿ. ಸರಿ ಮೇಡಮ್, ಆಯ್ತು. ಅದು ಏನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ಮಾತು ಕೇಳಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರ ಯಾಕಿಷ್ಟು ಫಾರ್ಮ್ಯಾಲಿಟೀಸ್ ಮಾವ? ನಿಸ್ಸಂಕೋಚವಾಗಿ ಆರಾಮಾಗಿ ಹೇಳಿ. ಅದು ಜಾನುನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಳ್ತಿದ್ದೀವಿ. ಮಾವ, ಈಗ ತಾನೇ ನೀವೆಲ್ಲರೂ ಬಂದಿದ್ದೀರಿ, ಈಗ ಯಾಕೆ? ನಾನೇ ಬಿಡುವು ಮಾಡ್ಕೊಂಡು ಕರ್ಕೊಂಡ್ಬರ್ತೀನಿ. ಅದು ಆಗಲ್ಲ ಅಳಿ. ಅಂದರೆ ಅವಳು ಮದುವೆ ಆಗಿ ನಿಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಮನೇಲಿ 2 ದಿನನೂ ಸರಿಯಾಗಿಲ್ಲ. ಹಬ್ಬಕ್ಕೆ ಬಂದಾಗ ಇರ್ತೀನಿ ಅಂದ್ಲು, ಆಗಲೂ ಆಗಲಿಲ್ಲ. ಪರೀಕ್ಷೆ ಓದಕ್ಕೆ ಅಲ್ಲಿಗೆ ಬರ್ತೀನಿ ಅಂದ್ಲು, ಅದಕ್ಕೂ ಏನೋ ಸಮಯ ಓದಕ್ಕೆ ಬರಲಿಲ್ಲ. ಮನೆಯಲ್ಲಿ ಅವಳು ನೋಡಬೇಕು ಅಂತ ಎಲ್ಲ ಆಸೆ ಪಡ್ತಾ ಇದ್ದಾರೆ. ಅವಳಿಗೂ 1-2 ದಿನ ಮನೆಗೆ ಬಂದಿದ್ರೆ ಖುಷಿ ಆಗುತ್ತೆ. ದಯವಿಟ್ಟು ಕಳಿಸ್ಕೊಡಿ. ಮಾವ, ಜಾನ್ಯವ್ರು ಖುಷಿಯಾಗಿ ಬರ್ತಾರೆ ಅಂದರೆ ಎಷ್ಟಾದರೂ ಅವ್ರು ನಿಮ್ಮ ಮಗಳು. ಈ ವಿಷಯನ ನೀವು ಅವ್ರನ್ನ ಕೇಳೋದೇ ಸೂಕ್ತ ಅಂತ ನಂಗೆ ಅನ್ಸುತ್ತೆ. ನನ್ನ ಕೇಳೋ ಅವಶ್ಯಕತೆ ಇಲ್ಲ. ಅವಳು ಬರೋದಕ್ಕೆ ಒಪ್ಕೊಂಡಿದ್ರೆ ಅಳಿ ಅಂದರೆ, ಆದರೂ ನಿಮ್ಮನ್ನೊಂದು ಮಾತು ಕೇಳಬೇಕಲ್ವಾ? ಅವರು ಒಪ್ಕೊಂಡಿದ್ದಾರೆ ಅಂದಮೇಲೆ ಒಂದು ಕೆಲಸ ಮಾಡಿ, ಇದು ಜಾನ್ಯವ್ರನ್ನ ಮನೆ ಕರ್ಕೊಂಡು ಹೋಗಿ. ನೋಡಿಲ್ಲ ನೋಡೇ ಇಲ್ಲ. ಇನ್ನೂ ಈ ಕಥೆ ಇಲ್ಲಿಗೆ ಮುಗೀತು. ಜಾನ್ವಿಯವರು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ. ಶಾಶ್ವತವಾಗಿ ನಿನ್ನ ಬಿಟ್ಟು ಇಲ್ಲ. ನಿಮಗೆ ಅಮ್ಮನ ಮನೆಗೆ ಹೋಗೋಕ್ಕೆ ಬೇಜಾರಿಲ್ಲ ತಾನೆ? ನನ್ನನ್ನು ಮಿಸ್ ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ದೆ. ಅದೇ ಮತ್ತೆ, ತವ್ರ ಮನೆಗೆ ಹೋಗೋದಕ್ಕೆ ಯಾವ ಹೆಣ್ಮಕ್ಳಿಗೆ ತಾನೇ ಬೇಜಾರಾಗುತ್ತೆ ಹೇಳಿ? ಅದು ನಾವು ಹುಟ್ಟು ಬೆಳೆದಿರೋ ಜಾಗ ರೀ. ಸಾಯೋವರೆಗೂ ಅದ್ರ ಮಮಕಾರ ದೂರ ಆಗಲ್ಲ. ಹಾಗೆ ನಾನಂತೂ ನಿಮ್ಮನ್ನ ಮಿಸ್ ಮಾಡ್ಕೊಳಲ್ಲಪ್ಪ. ಯಾಕಂದ್ರೆ ಗಂಟೆಗೆ ಒಂದ್ಸತಿ ಕಾಲ್ ಮಾಡಿ ಮಾಡಿ ನಿಮ್ಮ ತಲೆ ತಿಂತಾ ಇರ್ತೀನಿ. ಅದು ಅಲ್ಲದೆ ಯಾಕೆ ಕೇಳ್ತಿದ್ದೀರಾ ಇದನ್ನ? ಏನಿಲ್ಲ, ನಿಮಗೆ ಟೆನ್ಷನ್ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ಟೆನ್ಷನ್ ಎಲ್ಲ ಏನಿಲ್ಲಪ್ಪ. ಪ್ಯಾಕ್ ಮಾಡ್ಕೋತಿದ್ನಲ್ಲ, ಏನಾದರೂ ಮರ್ತಿದ್ದೀನ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಕಸ್ಮಾತ್ ಮರ್ತರೂ ಚಿಂತೆ ಇಲ್ಲ, ನಾನು ತಂದ್ಕೊಡ್ತಿದ್ನಲ್ಲ. ಅದೇ ಮತ್ತೆ, ಅದಕ್ಕೋಸ್ಕರ ನಿಮ್ಮನ್ನ ಅಷ್ಟು ದೂರ ಕರ್ಸ್ಕೋತೀನ ನಾನು? ಏನು ಬೇಡ, ಏನಾದರೂ ನನಗೆ ಬೇಕಿದ್ರೆ ಅಪ್ಪ ಅಮ್ಮನ್ನ ಕೇಳ್ತೀನಿ, ಅವರೇ ಕೊಡ್ತಾರೆ.
ಆಮೇಲೆ ನನ್ನ ಮನೇಲಿ ಇಲ್ಲ ಅಂತ ಅದೇ ಬ್ರೆಡ್ ಜಾಮು ತಿನ್ಬೇಡಿ. ದಿನ ಏನಾದ್ರು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ರುಚಿಯಾಗಿ ಊಟ ಮಾಡಿ. ದಿನ ರಾತ್ರಿ ಆಫೀಸಿಂದ ಲೇಟಾಗಿ ಬರಬೇಡಿ. ಬೇಗ ಬಂದು ಬೇಗ ಊಟ ಮಾಡಿ ಬೇಗ ಮಾಡ್ಕೊಳ್ಳಿ. ನಾನು ನಿದ್ದೆ ಮಾಡಿದೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಸರಿ, ನೀವು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಪಾಲಿಸೋಣ. ಒಂದು ನಿಮಿಷ, ನಾನು ಬ್ರಷ್ ಪೇಸ್ಟ್ ಮಾಡ್ತಿದ್ದೀನಿ, ತೊಗೊಂಡ್ಬಂದ್ಬಿಟ್ಟೆ. ಹ್ಞೂ